ನಮಸ್ಕಾರ ರೈತ ಬಾಂಧವರಿಗೆ. ಸೊ ನೋಡ್ಬೋದು HSM ಆಗ್ರೋ ಕರ್ನಾಟಕ ಸುಳಿವು ಅಂತ ಹೇಳ್ಬಿಟ್ಟು ಸೊ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಡೀಟೇಲ್ಸ್ ಕೇಳ್ಕೊಬೋದು. ಸೊ ಬೈಕ್ ಟ್ರಾಲಿ ರೆಡಿ ಆಗಿದೆ. ಸೊ ಕಸ್ಟಮರ್ ಕೂಡ ಬಂದಿದ್ದಾರೆ. ಸೊ MRF ಟೈರ್ನ ಅಳವಡಿಸಿದ್ದಾರೆ. ಸೊ ನ್ಯೂ ಟೈರ್ಗಳಿವು. ಸೊ ಮ್ಯೂಸಿಕಲ್ ಮಾಸ್ಟರ್ MRF ಅಂತ ಹೇಳ್ಬಿಟ್ಟು ಸೊ 5 ಕ್ವಿಂಟಲ್ ಕೆಪಾಸಿಟಿ ಇದೆ. ಸೊ ಮಾತಾಡ್ಸೋಣ ಕಸ್ಟಮರ್ ಹತ್ರ. ನಮ್ಮದು ಯೂಟ್ಯೂಬ್ ಲಿಂಕ್ ಕೂಡ ಇದೆ, ಹಾಗೂ ಫೇಸ್ಬುಕ್ ಲಿಂಕ್ ಕೂಡ ಇದೆ, ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ. ಸೊ ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ವಾಟ್ಸಪ್ ಮುಖಾಂತರ ನೀವು ಡೀಟೇಲ್ಸ್ನ ಪಡ್ಕೋಬೋದು, ಹಾಗೂ ಫೋನ್ ಮುಖಾಂತರನೂ ಹೆಚ್ಚಿನ ಮಾಹಿತಿಗೆ ಡೀಟೇಲ್ಸ್ ಪಡ್ಕೋಬೋದು. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ಹಾಂ ಸರ್. ನಾವು ಕೈಪಲ್ಯ ವ್ಯಾಪಾರದವ್ರು ಸರ್. ಹಾಂ ಸರ್. ಅದ್ರ ಸಲಗ ನಮ್ಗೆ ಇದು ಒಳ್ಳೇದು ಅನಿಸಿದೆ ಸರ್. ಅದ್ರ ಸಲಗ ನಾವು ಇದನ್ನು ಮಾಡಿಸ್ಕೊಂಡು ಹೊಂಟಿದ್ದೀವಿ. ಹಾಂ ಸರ್. ಇವಾಗ ಹೊಡ್ಯಾಕೊಂತಿರಲ್ಲ ಸರ್, ನಿಮ್ಗೆ ಬ್ರೇಕ್ನ ಕಂಡೀಷನ್ ಆಗಲಿ, ರಿವರ್ ಫೋರ್ಡ್ ಸಿಸ್ಟಮ್ನಾಗ ಆಗಲಿ, ಗಾಡಿ ಏನೋ ಹ್ಯಾಂಡಲ್ ಸಿಸ್ಟಮ್ನಾಗ ಆಗಲಿ ಒಳ್ಳೇದೈತೆ ಸರ್. ಒಳ್ಳೇದೈತೆ ಸರ್. ಇಲ್ಲಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ತಮ್ಮೂರು? ನಮ್ಗೆ ನೋಡ್ರಿ ಇಲ್ಲಿಂದ ಒಂದು 40-50-60 ಕಿಲೋಮೀಟರ್ ಆಗ್ಬೋದು ರೀ. 40ರಿಂದ 50 ಕಿಲೋಮೀಟರ್ ಆಗುತ್ತೆ. ಸೊ ಇದಕ್ಕಾಗಿ ಯೂಸ್ ಮಾಡ್ತಿದ್ರಿ ಸರ್ ತಾವು? ಕಾಯಿಪಲ್ಯ ಅಂತೇಳಿ ನಾವು ಯೂಸ್ ಮಾಡೋದು ಸರ್, ಮಾಡಿಸಿದ್ವಿ ಸರ್. ಕಾಯಿಪಲ್ಯ ಮಾರ್ಲಿಕ್ಕಾಗಿ ಯೂಸ್ ಮಾಡ್ತಿದ್ದೀರಿ. ಮತ್ತು ಹೊಲದ್ದೆ ನಾವು ಕಬ್ಬ ಮೇವ ತರಲಿಕ್ಕೆ ನಮ್ಗೆ ದನ ರೈತಾಪಿವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇವಾಗ ನಿಮ್ಗೆ ಬ್ರೇಕ್ ಸಿಸ್ಟಮ್ನಾಗ ಯಾವ ಥರ ಅನಿಸ್ತದೆ ಸರ್? ಬ್ರೇಕ್ ಹತ್ತತ್ತೋ ಏನು ಹತ್ತದಿಲ್ಲ? ಸರ್ ಏನು ಪಕ್ಕ ಬ್ರೇಕ್ ಒಳ್ಳೇದೈತೆ ಸರ್. ಬ್ರೇಕ್ ಒಳ್ಳೇದದ. ಸೊ ಗೇರ್ ಒಳ್ಳೇದದ. ಹಾಂ ಸರ್. ಎಲ್ಲ ಒಳ್ಳೇದು ಅಂತ ಸರ್. ಸರ್ ಬಂದ್ಬಿಟ್ಟು ಮಾದನಾಳದವರು, ಬಿಜಾಪುರ ಜಿಲ್ಲಾ ಮುದ್ದೇಬೇಳ ತಾಲೂಕು, ಗ್ರಾಮ ಮಾದನಾಳ ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ಲೋಕಲ್ ಕಸ್ಟಮರ್ ಇದ್ದರೆ ಸೊ ನೀವು ಕೂಡ ಹೋಗಿ ನೋಡ್ಕೋಬೋದು. ಸೊ MRF ಟೈರ್ನ ಅಳವಡಿಸಿದ್ದಾರೆ. 4 ಫೀಟ್ ಅಗಲ ಇದೆ, 5 ಫೀಟ್ ಉದ್ದ ಇದೆ. ಸೊ 5 ಕ್ವಿಂಟಲ್ ಕೆಪಾಸಿಟರ್ ಕೂಡ ಬರುತ್ತೆ. ಸೊ ಇಂಡಿಕೇಟರ್ ಲೈಟ್ ಕೂಡ ಕುಣಿಸ್ಕೊಂಡಿದ್ದಾರೆ ಹಿಂದ್ಗಡೆ. ಸೊ ನೋಡ್ಬೋದು, ಯಾವುದೇ ರೈತ ಮಿತ್ರ ಅಂತ ಟೈಟಲ್ ಕೂಡ ಇದೆ. ಸೊ ರಿವರ್ಸ್ ಕೂಡ ಹೋಗುತ್ತೆ, ಫಾರ್ವರ್ಡ್ ಕೂಡ ಹೋಗುತ್ತೆ. ಸೊ ಫುಲ್ಲಿ ಬೆಸ್ಟ್ ಅಂದರೆ ಆಯಿಲ್ ಬ್ರೇಕ್ ಕೂಡ ಇದೆ. ಸೊ ಹೇಳ್ಬೇಕಂದ್ರೆ ಸೊ ಕಸ್ಟಮರ್ ಕೂಡ ಹೋಗಿ ತೋರಿಸ್ತಾರೆ, ಫ್ರಂಟ್ ಕೂಡ ಹೋಗ್ತಾರೆ, ಬ್ಯಾಕ್ ಕೂಡ ಹೋಗ್ತಾರೆ. ಸೊ ಮುಂದೆ ಹೊಡೆದು ತೋರಿಸ್ತಾರೆ ನಿಮಗೆ. ಸೊ ಬ್ಯಾಕ್ ಕೂಡ ಬರುತ್ತೆ ಗಾಡಿ. ಸಣ್ಣ ಪುಟ್ಟ ರೈತರಿಗೆ ತುಂಬಾ ಅನುಕೂಲ ಆದಂಥ ವಸ್ತು ಅಂತ ಹೇಳ್ಬೋದು. ಸೊ ಆರಾಮಾಗಿ ವ್ಯಾಪಾರ ಆಗಲಿ, ಹೊಲದ ಮನೆ ಕೆಲಸ ಆಗಲಿ ಆರಾಮಾಗಿ ಮಾಡ್ಬೋದು. ಸುಮಾರು ಒಂದು ಎಷ್ಟು ನಿಮಿಷದಲ್ಲಿ ಕಲಿಬೋದು ಸರ್ ಗಾಡಿ? ಇದನ್ನು 10 ನಿಮಿಷನಾಗ ಗಾಡಿ ಕೇಳ್ತೇವೆ. 10 ನಿಮಿಷನಾಗ ಗಾಲಿ ಕೇಳ್ತಾರೆ ಸರ್. ನಾವೆಲ್ಲ ಒಕ್ಕಲ್ತನ ಮಾಡಿದ ಮನುಷ್ಯನ ಇದೇ ಫಸ್ಟ್ ಹತ್ತಿದ್ದು ಗಾಡಿನ. ಹಾಂ ಸರ್. ಆದ್ರೂ ನಾ 15 ಮಿನಿಟ್ ಆಗಿದೆ ಸರ್. ಹಾಂ ಹಾಂ. ಎಲ್ಲ ಆಲ್ರೆಡಿ ನಾನು ಗಾಡಿ ಓಡಿಸಿರ್ತೇನೆ ಸರ್. ಓಡ್ಸಾಡ ಅಂತೀರಿ ಸರ್? ಏನರ ಹ್ಯಾಂಡಲ್ ಜಗ್ಗಿಡೋದು ಪಗ್ಗಿಡೋದು? ಸರ್ ಏನು ಜಗ್ಗಿಡೋದಿಲ್ಲ ಸರ್. ಅದು ಮೊದಲ 2 ವೀಲರ್ ಇತ್ತು, ಒಂದು ಸ್ವಲ್ಪ ಸರಳ ಅನಿಸ್ತಿತ್ತು. ಹಾಂ ಸರ್. 3 ವೀಲರ್ ಸರ ಒಂದು ಸ್ವಲ್ಪ ಇದು ಅನ್ಸುತ್ತೆ, ಟೈಟ್ ಅನ್ಸುತ್ತೆ. ಒಂದು 10 ನಿಮಿಷ ಹೊಡೆದ್ರೆ ಏನು ಎಲ್ಲ ಸರ್ ಕೈ ಒಳಗೆ ಡೀಲ್ ಆಗುತ್ತೆ. ಸೊ ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ ಸರ್. ಸೊ ರೈತಾಪಿ ಯಾರಾದರೂ ಕೂಡ ನೀವು ಲೋಕಲ್ ಅವ್ರು ಇದ್ದರೆ ಸೊ ಮಾಡಿಸ್ಕೋಬೋದು. ಹೌದು ಸರ್. ಸರಿ ಬರ್ರಿ ಸರ್.